ಬರ್ಬೇಕಿತ್ತು ಅತ್ರಾಲೆ ಊರ್ ಮಂದಿ ಯಾಕೆ ಕರ್ಕೋಗಿಲ್ಲ ಅಂತ ಕೇಳಬೇಕಿತ್ತು. ನಾವು ಹೇಳ್ತಿದ್ದೋ ಯಾಕೆನ್ನ ಬರ್ನೇ ಇಲ್ಲ. ನೀವೆಲ್ಲ ಮನುಷ್ಯರೆಲ್ಲ ಕಟುಕರು ನಿಮ್ಮಂಥ ಕಟುಕ್ರ ಹತ್ರ ನಾನು ಮಾತಾಡಿ ಏನಾಗಬೇಕಾಗೈತಿ? ನನಗೂ ನಿಂಗೂ ಸಂಬಂಧ ಇಲ್ಲ. ಮಾತಾಡಕ್ಕೆ ಹೋಗ್ಬೇಡ್ರಿ, ನಿಂತ್ಕೊಂಡು ನೋಡ್ತಿದ್ರಿ ತಾನೇ, ನೋಡ್ರಿ. ಅಲ್ಲ ಕಡೆ ಮಲ್ಲಿಕಮ್ಮ, ನಾಳಕ ಇದು ನಾಗರ ಪಂಚಮಿ ಐತಲ್ಲ, ನಾಗರದ ಚೌತಿ ಚತುರ್ಥಿ, ಯಾವಾಗ ಹಾಲು ಬಿಡಕ್ಕೆ ಹೋಗಲ್ವೇ ನೀನು? ಇವತ್ತೆಲ್ಲ ಸೀರೆ ಪರೆ ಎಲ್ಲ ತಂದಿಯೇನೋ ಅಲ್ವಾ? ನೀನು ಹೊಸ ಹೊಸ ಸೀರೆನೇ ಉಟ್ಕೊಳ್ಳೋದು ಬಿಡತ್ತಾಯಿ. ನಾಳೆಗ ನಾಗಪ್ಪನ್ಗ ಒಂದು ಚೊಂಬ ಹಾಲು ಎಕ್ಸ್ಟ್ರಾ ಹೋಯ್ತೀನಿ. ಯಾಕೆ ಹೇಳು? ನಮ್ಮ ವೈರಿಗಳ ಮಕ್ಕಳು ಹಿಂಗೆ ಬಿದ್ದವಲ್ಲ, ನಮ್ಮ ಮಕ್ಕಳನ್ನ ಹೆಂಗೆ ಆಡ್ಕೊಂತಿದ್ರಿ, ಇವಾಗ ನಮ್ಮ ವೈರಿ ಮಕ್ಕಳು ಹಿಂಗೆ ಬಿದ್ದವ್ರೆ ನೋಡಿ, ಎಂಥ ಪರಿಸ್ಥಿತಿ ಬಂತಲ್ಲ. ನೀವೆಲ್ಲ ಮನುಷ್ಯರಲ್ಲ ಮೃಗಗಳು. ಒಂದು ಜೀವ ಸಾಯ್ತೈತೆ ಅಲ್ಲಿ. ನಾಳೆ ಪಂಚಮಿ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತಿರಲ್ಲ. ಇಷ್ಟು ಗೊತ್ತಾಗಿಲ್ವ ನಿಮಗೆ? ನೀವು ಉದ್ಧಾರ ಆಗೋಕ್ಕಿಲ್ಲ, ಹಾಳಾಗಿ ಹೋಗ್ತೀರಿ. ಊರು ಹೆಂಗಸರಲ್ಲ, ನೀವು ಹಾಳಾಗಿ ಹೋಗ್ತೀರಿ. ಉದ್ಧಾರ ಆಗಲ್ವೇ ಪದಿ? ನೀನು ಉದ್ಧಾರ ಆಗೋಕ್ಕಿಲ್ಲ, ಹಾಳಾಗಿ ಹೋಗ್ತಿ. ಏನು ನಾವು ಮನುಷ್ಯರಲ್ಲ, ನಾವು ಮೃಗಗಳು. ನೀನು ಸರಿಯಾಗಿದ್ದೇನ? ನೀನೇ ಕಣೋ ದೊಡ್ಡ ಮೃಗ ನೀನು. ನಿಮ್ಮತ್ತೆ ನಿಮ್ಮ ಅವ್ವ ನೀನು ಎಲ್ಲ ದೊಡ್ಡ ಮೃಗ. ನಿಮ್ಮಪ್ಪ ನಿಮ್ಮವ್ವ ಅಂತೂ ಇನ್ನೂ ದೊಡ್ಡ ಮೃಗಗಳು. ಅವ್ರಿಗೆ ಹೇಳ್ಕ ನನಗೇನು ಹೇಳ್ತಿ? ಕರ್ಕೊಂಡು ಸುತ್ತಿದ್ಯಲ್ಲ ಸುತ್ತು, ಅದನ್ಬಿಟ್ಟು ನಂದೇನು ಹೇಳ್ತಿ? ನಿನ್ಗೆ ಉದ್ಧಾರ ಆಗಕ್ಕಿಲ್ಲ ಬಿಡಕ್ಕಿಲ್ಲ ಅಂತೇಳಿ ನಾವು ಉದ್ಧಾರನಾರ ಆಗ್ತೀನಿ ನಿನ್ಗೇನಾಗಬೇಕು? ಅನ್ನೋದು ಎಷ್ಟೈತೆ ನೋಡ್ಕೊಂಡು ಕುಂದ್ರ. ನೀವೆಲ್ಲ ಊರು ಹೆಂಗಸ್ರು ಏನ್ರಮ್ಮ ನಿಂತ್ಕೊಂಡು ನೋಡ್ತಿದ್ದೀರಾ? ಹೋಗ್ರಮ್ಮ ನಿಮ್ಮ ಮನೆಯಾಗ. ಇದಕ್ಕೆ ಹಿಂಗೆ ನಿಂತ್ಕೊಂಡು ನೋಡ್ತಿದ್ದೀರಾ? ಏನು ಕಾಣಿಸ್ತಾ ಅಂತ ನಿಂತ್ಕೊಂಡು ನೋಡ್ತಿರೋದು? ಹೋಗ್ರಿ ನಿಮ್ಮ ಮನೆಯಾಕ. ನನ್ನ ಮಗಳು ಹಿಂಗೆ ಬಿದ್ದುಬಿಟ್ಟು ಅವಳು ಏನ್ಬಿಟ್ಟು ಏನು ನೋಡೋ ಅಲ್ಲಿ ಕಿರಿಯೋದು. ಹೋಗ್ರಿ ಮನೆಯಾಕ. 10 ವರ್ಷದಿಂದ ಇತ್ತು ನಿನ್ಗೆ ಎದುರ್ಕೊಳ್ಳೋದು ಜನಗಳು. ಈಗೇನು ಎದುರ್ಕೊಳಕ್ಕಿಲ್ಲ, ಎಲ್ಲ ತಿಳಿದವ್ರು. ಎಲ್ಲರ ಕೈಯಾಗೂ ಮೊಬೈಲ್ ಐತಿ, ಏನೇನು ಎತ್ತೆತ್ತ ಅಂತೇಳಿ. ನೀನು ಹಿಂಗೆ ಅವಾಜ್ ಆಗ್ತಿರೋದು ನಾನು ವಿಡಿಯೋ ಮಾಡಿ ಹಾಕ್ಬಿಡ್ತೀನಿ ನೋಡೋ ನಿನ್ನ. ಹಿಂಗೆ ಆಡಿ ಬುಟ್ಟಿ ಅಂದ್ರೆ ಫೋನಾಗ ವಿಡಿಯೋ ಮಾಡಿ ಹಾಕಿನಿ ಅಂದ್ರೆ ನಿನ್ನ ಕತೆ ಮುಗಿದೋಯ್ತು ಮಗನ. ಇನ್ನೊಂದ್ಕಿತ ನೀನು ಯಾವ ಪೊಲೀಸು ಆಗಬಾರ್ದು, ಏನೂ ಆಗಬಾರ್ದು. ನಾಟಕ ಮಾಡ್ತಿ ಏನು? ರೋಡ್ ಏನು ನಿಮ್ಮ ಅಪ್ಪಂದೇನ? ನಿಮ್ಮ ಅಪ್ಪ ಕೊಟ್ಟಾನ, ನಿಮ್ಮ ಅವ್ವ ಕೊಟ್ಟಾಳ? ಯಾರ್ದು? ನಿಮ್ಮ ಅಪ್ಪಂದ ಜಾಗಿದ್ದು. ನಾವು ನಿಂತೀವಿ, ನನ್ನ ಇಷ್ಟ, ನನ್ನಿಂದ ರೋಡು ಸರ್ಕಾರದ ರೋಡು. ನಾನು ಇಷ್ಟು ಬಂದಂಗೆ ನಿಂದಿರ್ತೀನಿ, ನಿನ್ಗೇನ ಕೇಳಕ್ಕ? ಯಪ್ಪ ಭಗವಂತ, ಈ ಊರು ಹೆಂಗಸ್ರೇನಪ್ಪ ಹಿಂಗೆ ಅವಾಜ್ ಆಗ್ತಾರ? ನಾನು ಹೆಂಡ್ರಲ್ಲಪ್ಪ ಇನ್ನೂ ಬರಲಿಲ್ವಾ? ಆ ಡಾಕ್ಟ್ರು ಅಯ್ಯಪ್ಪನ ಕರ್ಕಬ ಅಂತಂದು ಇನ್ನೂ ಬರಲಿಲ್ವಾ? ಅಯ್ಯಪ್ಪ ಏನು ಮಾಡ್ತಾವನು, ಏನು ಬಿಡ್ತಾವನು, ಎಲ್ಲದನೋ ಭಯ್ಯ. ಅಯ್ಯೋ ನನ್ನ ಮಕ್ಕಳು ಏನಾಯ್ತವ ನಾನು ನಿಮ್ಮ ಬಂದೀನಿ ಕಣವ. ಅಯ್ಯೋ ಡಾಕ್ಟ್ರೆ ಅಯ್ಯಪ್ಪ ಡಾಕ್ಟ್ರೆ, ಬರ್ರಿ ನನ್ನ ಮಗಳ ನೋಡ್ಬರ್ರಿ, ಏನಾಗೈತೆ ನೋಡ್ಬರ್ರಿ. ಅಯ್ಯೋ ಮಗಳೇ ನನ್ನ ಪ್ರೀತಿಯು ನೀನೆ, ಬಯಸಿ ತಂದ ಭಾಗ್ಯವು ನೀನೆ. ಮಗಳೇ ಸಮಾಧಾನ ಮಾಡ್ಕೊ, ಏನೋ ಆಗಕ್ಕಿಲ್ಲ ಇರು. ಡಾಕ್ಟ್ರು ನೋಡ್ಲಿಕ್ಕೆ ಅಷ್ಟು ಏನಾಗೈತೆ, ಏನು ಬಿಟ್ಟೈತಿ, ಅದು ಹೆಂಗೆ ಬೀಳ್ತೋ ಏನೋ ಮಗ, ಹೆಂಗೋ ಏನೋ. ಅಯ್ಯೋ ಒಂದು ಅರ್ಥ ಆಗ್ತಿಲ್ವಲ್ಲಪ್ಪ. ಡಾಕ್ಟ್ರಯ್ಯಪ್ಪ, ನಾನು ಪೇಷಂಟ್ನ ರೋಗಿಗಳನ್ನ ಮುಟ್ಟಿದ ತಕ್ಷಣ ಡಾಕ್ಟ್ರು ಅಯ್ಯಪ್ಪ ರೋಗಿಗಳನ್ನ ಮುಟ್ಟಿದ ತಕ್ಷಣ ಗಾಯ ಎಲ್ಲ ಮಾಯ, ಜ್ವರ ಎಲ್ಲ ಮಾಯ. ಹುಷಾರು ಕಂಡಾಕ್ಟ್ರಪ್ಪ, ನೀನು ಮಾಯಾಗಿ ಆಗ್ಬಿಟ್ಟಿ ಆಮ್ಯಾಗ. ಹುಷಾರಾಗ ನೋಡ ಏನಾಗೈತಿ, ಏನು ಬಿಟ್ಟೈತಿ ಅಂತೇಳಿ. ಹೋಗ್ಬಿಟ್ಲೆ ಬತ್ಕೋಳೆ ಸತ್ತವಳೆ ಅಂತ ನೋಡ. ಸತ್ತೋಗಿದ್ರೆ ಎಲ್ಲಾರ್ಗು ಊರಿಗೆಲ್ಲ ಸ್ವೀ ಸುದ್ದಿ ಊಟ ಹಾಕಿಸ್ತೀವಿ ನೋಡ. ಏನಂದಿದ್ದು ನೀನು? ಏನಂದಿದ್ದು? ಹೆಣ್ಮಕ್ಳು ಈ ಅತಿಮಿತಿಲಿ ಇರಬೇಕು. ನನ್ನ ಮಗಳನ್ನ ಸಾಯ್ಲಿ ಅಂತ ಹೇಳ್ತಿ, ಸತ್ರ ಊರಿಗೆಲ್ಲ ಊಟ ಹಾಕಿಸ್ತೀನಿ ಅಂತಿ. ಇದು ಯಾವ ಥರ ಮಾತು? ಎದಕ್ಕೆ ಹಂಗಾಡ್ತಿ? ನನ್ನ ಮಗಳಿಗೆ ನಿನ್ಗೇನಾಗಬೇಕಾಗೈತಿ? ಏನಾರು ರೊಕ್ಕ ಬರ್ಬೇಕಾ? ಏನಾರು ಬರ್ಬೇಕಾ? ನನ್ನ ಮಗಳು ಸಾಯೋದ್ರಿಂದ ನಿನ್ಗೇನು ಉಪಯೋಗ ಐತಿ? ಎದಕ್ಕೆ ಹಂಗಂದಿ? ಬರೀ ಅಷ್ಟ ಅಂದೀವಿ. ನೀ ಖುಷಿ ಪಡು, ಜೀವನದಾಗ ಖುಷಿ ಪಡು. ಇಲ್ಲ ಅಂದಿರ ನೋಡು, ಇವನ್ನ ಡಾಕ್ಟ್ರ್ ಅಯ್ಯಪ್ಪಂಗೂ ಗೊತ್ತು ನೀನು ಬುದ್ಧಿ. ಯಾಕಂದ್ರೆ ಎಲ್ಲ ಹಾಸ್ಪಿಟ್ಲವ್ರು ಉಗ್ದಿರ್ತಾರೆ ಊರ್ ಮಂದಿ ಎಲ್ಲ ಹೋಗಿ. ವಯ್ಯ ನಿನ್ನ ಮಗಳು ನೋಡಕ್ ಬಂದವನೇ ಅಂದ್ರೆ ಅದು ನಿನ್ನ ಪುಣ್ಯ ಅಂತ. ಅದ್ರ ಬಿಟ್ಟು ನನ್ನ ಬಗ್ಗೆ ಯಾಕೆ ಮಾತಾಡಕ್ ಬತ್ತಿ? ಊರ್ ಮಂದಿ ಏನಿಲ್ಲ, ಕೆರ್ದ ತಕ್ಕಂಡ್ ಜ್ವರ ಬರೋ ಮಟ್ಟ ಹೊಡಿತಾರ, ತೆಪ್ಪಗ್ ನಿಂತ್ಕೋಬೇಕು. ಇಲ್ದೆಲ್ಲ ಮಾತಾಡ್ತೀಯೇನ? ನಮ್ಮಿಷ್ಟ, ನಾವು ರೋಡಾಗ ನಿಂತೀವಿ, ಏನಾಗ್ಬೇಕಾರ ಅನ್ಕೊಂತೀವಿ. ನಿನ್ನ ಮಗಳಿಗೆ ಅಂತವೇನ? ಸತ್ರ ಊಟ ಹಾಕಿಸ್ತೀವಪ್ಪ ನಿನ್ಗೆ ಅಂದಿರ್ಬೋದು. ಅದನ್ನ ನಿನ್ನ ಮಗಳಿಗೆ ಹಾಕಂದೀವಿ ಅಂತ ಅಂದ್ಕತ್ತಿ, ನಿನ್ಗ ಅಂದೀವಿ ಅನ್ಕ. ಪೊಲೀಸಪ್ಪ, ನಿನ್ನ ಮಗ್ಳು ಕೈ ಕಾಲು ಆಡಕತ್ತಿಲ್ಲ, ಏನಿಲ್ಲ. ಯಾಕೋ ಸ್ವಾಧೀನ ನಾಡಿ ಮಿಡ್ತಾ ಆಡ್ತಿಲ್ಲ. ನಿನ್ನ ಮಗಳು ಬದುಕಿರೋದು ತಪ್ಪು ಅನ್ಸಿಕೆ ಅನ್ಸುತ್ತಾ? ಡಾಕ್ಟ್ರು ಇದು ಹಾಸ್ಪಿಟ್ಲಿಗೆ ಒಂದ್ಸರಿ ಕರ್ಕೊಂಬಂದು ಅಡ್ಮಿಟ್ ಮಾಡಿ ನೋಡೋಣ. ಉಳಿದವ್ರೆ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ. ಏನು ಮಾಡೋಕ್ಕಾಗಲ್ಲ. ಅಯ್ಯೋ ಭಗವಂತ, ನನ್ನ ಮಗಳಿಗೆ ಇಂಥ ಪಾಡು ಬಂತೆ. ಅಯ್ಯೋ ರಂಬಾ ಎದಳವ ರಂಬಾ. ಅಯ್ಯೋ ಗಾಡಿ ಮ್ಯಾಗ ಕುತ್ಕೊಳಕಾಯ್ತಿಲ್ಲಕವೋ ಅಂತ ಕೂತ್ಕರ್ಸ್ಬಿಟ್ನಲ್ಲಪ್ಪ, ನಿಂತ್ಕೊಂಡೆ ಹೋಗವ ತಾಯಿ. ಜಾಗ ಇದ್ದದ್ದು ತಕೊಂಡ್ಬಿಟ್ಟು ಕಳ್ಸದ್ನಲ್ಲೋ ಮಾರೈತಿ. ಎದಳೆ ರಂಬಾ. ಅಯ್ಯೋ ನನ್ನ ಮುದ್ದು ಮಗಳೇ ಎದಳವೋ. ಅಯ್ಯೋ ನನ್ನ ಮಗಳು. ಡಾಕ್ಟ್ರು ಅಯ್ಯಪ್ಪ ಏನು ಹೇಳಕತ್ತಿ? ಹಾಸ್ಪಿಟ್ಲಿಗೆ ನಡಿ, ಕರ್ಕ ನಡಿ. ನನ್ನ ಮಗಳು ಉಳ್ಕೋಬೇಕಷ್ಟೇ, ನನ್ನ ಮಗಳು ಉಳ್ಕೋಬೇಕು. ನಡಿ ಎತ್ಕ ನಡಿ. ನೀನು ನಾನು ಎತ್ಕೊಂತೀನಿ, ಗಾಡಿ ಮೇಲೆ ಕರ್ಕೋಗಿ ನಡಿ. ಏನ? ನಾನು ಅವಳನ್ನ ಎತ್ಕೊ ಹೋಗ್ಬೇಕಾ? ನನಗೇನಂತ ಹಣೆ ಬರ ಅಂತಾರ? ನೀನು ತಂದೆ ಆಗಿದ್ದಿ, ನೀನು ಎತ್ಕೊ ಬರ ಮರಯ್ಯ. ನಾನು ಯಾಕೆ ಎತ್ಕೊಂಡು ಹೋಗ್ಲಿ?
ಇದೊಳೆ ಚಂದ ಆಯ್ತು. ನೀನು ನಮ್ಗಂದಿರವೆಲ್ಲ ಅವಾಗಿನ ಕಾಲದಾಗ ನೋಡಿದ್ರ ನಾನು ನಿಮ್ಮ ಮಗ್ಳಿಗೆ ಟ್ರೀಟ್ಮೆಂಟೇ ಮಾಡಬಾರ್ದು ಅಂತದ್ರಾಗ ನಾನು ಮಾಡಿರೋ ಕೆಲಸ ನನ್ಗೆ ನಮ್ಮ ತಾಯಿ ಹೇಳ್ಕೊಟ್ರದು. ಎಂಥವ್ರೇ ಆಗಲಿ ಎಂಥ ಶತ್ರುನೇ ಆಗಲಿ ತಲೆಗೆ ಹಚ್ಕೊಬಿಡ ಕಣ್ಮಗ್ನ, ಹೋಗಿ ಮಾಡು ಡ್ಯೂಟಿ ಮಾಡು ನಿನ್ನ ಡ್ಯೂಟಿನ ಅಂತ ಅಂದಿರೋದಕ್ಕೆ ನಾನು ಬಂದಿರೋದು. ನನ್ನ ಡ್ಯೂಟಿ ಮಾಡೋಕೆ ಇಲ್ಲ ಅಂದಿರ ನಾನೇ ಯಾಕೆ ಬರ್ತಿದ್ದೆ ಇಲ್ಲಿ ನಿನ್ನ ಮಗಳನ್ನ ನೋಡೋಕೆ ಏನೋ ಬಿಡು ತಗೊಂಡ್ಬಿಟ್ಟು ಬಂದ್ರೆ ನಾನೇ ಹಾಸ್ಪಿಟ್ಲಿಗೆ ಕರ್ಕೋಲಿ. ನಾಡಿ ಬಿಡ್ತಾ ಅಂತ ಒಂಚೂರು ಇಲ್ಲ, ನೀನೇ ಕರ್ಕೊಂಬ ಹಾಸ್ಪಿಟ್ಲಿಗೆ. ನನ್ನ ಕರ್ಕೊ ಹೋಗ್ಬೇಕಂತ ನಾನೇ ಕರ್ಕೊ ಹೋಗ್ಲಿ, ಬರ್ಬೇಕಷ್ಟ ನೀನೇ ಎತ್ಕೊಂಡು. ಡಾಕ್ಟ್ರೆ ನಿಂದ ಅಮ್ಮಯ್ಯ ಅಂತೀನಿ, ಕರ್ಕೊ ಹೋಗಲ್ಲ ನಾನು ಯಾರು ಗೊತ್ತೇ ತಾನೇ ಊರ್ ಗೌಡನ ಮಗ, ಕರ್ಕೊ ಹೋಗಲ್ಲ ನಿಂದ ಅಮ್ಮಯ್ಯ ಅಂತೀನಿ, ಕರ್ಕೊ ಹೋಗ್ಲಾ. ನನ್ನ ಕೈಲಂತೂ ಎತ್ತಕ್ಕಾಗಲ್ಲ, ನನ್ನ ದೇಹನೇ ನನ್ನ ಕೈಲಿ ಎತ್ತಕ್ಕಾಗಿಲ್ಲ, ಇನ್ನು ಅವಳಂಗೆ ಎತ್ಕೋಲಿ. ಕರ್ಕೊ ಹೋಗಲ್ಲ. ನೀನು ಊರ್ ಗೌಡನ ಮಗನಾರು ಆಗಿರೋ ಲೌಡನ ಮಗನಾರು ಆಗಿರೋ ನನಗೇನ ಬೇಕಾಗೈತಿ, ನಾನು ಕರ್ಕಿರ್ಕೊ ಹೋಗಕ್ಕಿಲ್ಲ. ಕರ್ಕ ಬರ್ರಿ, ಒಟ್ನಾಗ ನಾಡಿ ಮಿಡ್ತಾ ಅಂತ ಒಂಚೂರು ಇಲ್ಲ ಈ ಹೆಣ್ಮಗಿಗ, ಅದೇನು ನೋಡಿ ಮಾಡ್ತೀರೋ ಮಾಡ್ಕೊಳ್ರಿ. ನಮ್ಗಂತೂ ಗೊತ್ತಿಲ್ಲ ಅಷ್ಟೇ. ಕೊಟ್ರೆ ಅಯ್ಯಪ್ಪ, ನೀನ್ ಮಾತಾಡಿದ ಮಾತಿಗೆ ಇವತ್ತು ನಾನು ಪೀದಾ ಆಗ್ಬಿಟ್ಟೆ ಕಣಯ್ಯಪ್ಪ. ಇಂಥ ಮಾತುಕೊಳ್ಳಬೇಕಾಗಿದ್ದು, ಇಂಥವ್ರಿಗೆ ಇಂಥ ಮಾತುಕೊಳ್ಳಬೇಕಾಗಿದ್ದು. ಈ ಗುಂಡಮ್ಮನ ಮಗಳ ಜೀವನನ ಹಾಳು ಮಾಡಕ್ ನೋಡಿದ್ರು ಅಳಿಯನ್ ಕೈಯಕ್ಕ. ನೋಡ್ರಿ ಇವಾಗ ಹೆಂಗ ಜಿಂದಾಲಕ್ ಬದುಕ್ತಾನೆ, ಅಮ್ಮನ ಮನೆಯಾಗ ಬಂದು ನನ್ನ ಜೀವನ ಹಾಳು ಮಾಡಕ್ ನೋಡ್ದು. ಈ ಹಿಂಗೆ ತನ್ನ ಮಗಳದೇ ಕೊಟ್ಟಾಯ್ತು. ಏನಪ್ಪ ನರಸಿಂಹಣ್ಣ, ನಾಗವ ಮಾತಾಡವ ನಾಗವ. ಇನ್ನೆಂಗೆ ಮಾತಾಡ್ತಾರ ಪದಕ್ಕ, ಹಿಂಗೆ ಮಾತಾಡ್ಬೇಕು. ಇಂಥವ್ರಿಗೆಲ್ಲ ಹಿಂಗೆ ಮಾತಾಡೋ ಬುದ್ಧಿ ಕಲಿಸ್ಬೇಕು, ಇಲ್ಲ ಅಂದ್ರೆ ಬುದ್ಧಿ ಕಲಿಯೋದು ಇವರು. ಯಾವುದೇ ಕಾರಣಕ್ಕೂ ಬುದ್ಧಿ ಕಲಿಯೋಕ್ಕಿಲ್ಲ. ಹಾಳಾಗಾರು ಓಲಿ ಕೊಟ್ಟಾರು ಓಲಿ, ನನಗೆ ಹಾಕ್ಬೇಕು. ನನ್ನ ಜೀವನ ನಂದು ಹೆಚ್ಚೈತಿ, ನಾನು ಜೀವನ ಮಾಡ್ಕೊಂಡು ಹೋಗ್ಬೇಕು. ಬಂದಿದ್ದಲ್ಲ ನಮ್ಗೆ ಹಾಕ್ಬೇಕು. ಡಾಕ್ಟ್ರೆ ಅಯ್ಯಪ್ಪ ಹೋಗ್ಬಿಟ್ಟಲ್ಲಪ್ಪ ಇವಪ್ಪ. ಅಯ್ಯಯ್ಯೋ ಏನಪ್ಪ ಮಾಡೋದು, ಈ ಅಯ್ಯಪ್ಪ ಹೋಗ್ಬಿಟ್ಟ. ಅಯ್ಯೋ ಒಂದು ಅರ್ಥ ಆಗೋಲ್ದಲ್ಲ, ಈ ಅಯ್ಯಪ್ಪ ಹೋಗ್ಬಿಟ್ಟ ರೀ. ನನ್ನ ಮಗಳು ನೀನೇ ಕಾಪಾಡ್ಬೇಕ್ರಿ. ಮಗಳೇ ಕಣ್ಬಿಡವ ನಿಮ್ಮಪ್ಪ ಬಂದಿನ ಕಣ್ಬಿಡವ. ಅಯ್ಯೋ ನನ್ನ ಪುಟ್ಟ ಕೈ ನನ್ನ ಪುಟ್ಟವಾಯ್. ಮಗಳೇ ಒಂದವನ್ಕಿತ ಕಣ್ಬಿಟ್ಟಪ್ಪ ಅಂತ ಅಂದ್ಬಿಡೆ. ಬಂಗಾರಿ ನನ್ನ ಮುದ್ದು ಅಲ್ಲವ ನೀನು, ನನ್ನ ಬಂಗಾರ ಅಲ್ಲವ, ಕಣ್ಬಿಡವ ಮಗಳೇ ರಂಬಾ. ನಾನು ಒಂದು ಹೆಣ್ಣಾಗಿ ಇಟ್ಕೊಂಡು ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಗುತ್ತೆ ಪೊಲೀಸಪ್ಪ. ನಾನೇನು ನಿನ್ನ ಥರ ಕಟಕ್ರಲ್ಲ. ಹೋಗಿ ಅಲ್ಲಿ ಇವತ್ತು ನಾಗರ ಪಂಚಮಿ ಇದಲ್ಲ, ಚತುರ್ಥಿ, ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡು. ನಿನ್ನ ಮಗಳನ್ನ ಅಲ್ಲಿ ಇಟ್ಬಿಟ್ಟು ನಾಗದೇವತನ ಕೇಳ್ಕ. ಬದುಕಿದ್ರು ಬದುಕ್ತಾಳೆ ನಿನ್ನ ಮಗಳು. ಹೋಗು, ಆ ತಾಯಿ ಬದುಕಿಸಿದ್ರ ಬದುಕ್ತಾಳೆ. ನಾಗರ ಪಂಚಮಿ ದಿನ ಹಿಂಗೆ ಆಗೈತಿ, ಹೋಗು. ಪೆದೆ ನಿಂಗೇನಾರು ಬುದ್ಧಿ ಆಯ್ತಾ ಇಲ್ವ? ನಾಗದೇವತೆ ತಕ್ಕ ಯಾಕೆ ಕಳಿಸ್ತಿ? ಅವ್ರ ಮಗಳು ಸತ್ರ ಸಾಯ್ತಾಳೆ ತಕ್ಕ. ಬುದ್ಧಿ ಬರುತ್ತಾ ಆಗ್ಲಾರುವ ಬೇರೆ ಹೆಣ್ಮಕ್ಳಿಗೆ ನೇ ಮಾಡಬಾರ್ದು ಬಿಡಬಾರ್ದು ಅಂತೇಳಿ. ಎಲ್ಲ ಹೆಣ್ಮಕ್ಳಿಗೆ ಎಷ್ಟು ಹೊಟ್ಟೆ ಉರ್ಸೋನೆ, ನೀನು ಎಷ್ಟು ಹೊಟ್ಟೆ ಉರ್ಸೋನೆ ಹೇಳು? ಯವ್ವ ನಿನ್ನ ಗಂಡನ ಬಿಟ್ಟು ಬಂದಾಗ ಒಸಿ ಆಡ್ಕೊಂಡವ ತಾಯಿ. ಅವನೇ ಮದುವೆ ಮಾಡಿಸ್ಕೊಟ್ಬಿಟ್ಟು ಹೆಂಗೆ ಆಡ್ಕೊಂಡು ಹೆಂಗೆ ಬಿಟ್ಟು ಎಲ್ಲ ಮರ್ತೋಗ್ಬಿಟ್ಟ ತಾಯಿ. ಅಕ್ಕೋ, ಅವರು ನೇ ಮಾಡ್ಬಿಟ್ಟವ್ರೆ ಅಂದ್ಬಿಟ್ಟು ನಾವು ನೇ ಮಾಡಕ್ಕದ್ದೆ. ಭಗವಂತನೇ ಆಗಿರೋ ನೋಡ್ಕೊಂತಾನೆ ಬಿಡು. ನಾವು ಮಾಡಿದ ಧರ್ಮ ನಮ್ಗ, ಅವ್ರು ಮಾಡಿದ ಕರ್ಮ ಅವ್ರಿಗೆ. ನೋಡಿ ಇವತ್ತು ಇಡೀ ಜನಗಳೆಲ್ಲ ಉಗ್ದು ಹೋಗೋ ಥರ ಆಯಿತು. ಅವ್ರಿಗೆ ಅರ್ಥ ಆಗ್ಬೇಕದು. ನಾನು ಒಬ್ರಿಗನೇ ಮಾಡಿದೆ, ನನಗೆ ಹಿಂಗಾಯ್ತು ಅಂತೇಳಿ. ಎಲ್ಲಾರ್ದು ಅಷ್ಟೇ. ಆದ್ರೂ ಎಂಥವ್ರು ಬೇಕಾರೋ ಅನ್ಬೋದು, ಆದರೆ ಇಂಥ ನನ್ನ ಮಕ್ಳಿಗೆ ಅನ್ಬಾರ್ದು ಕಣೆ. ನಮ್ಮನ್ನೆಲ್ಲ ಹೊಸಿ ಹೊಟ್ಟೆ ಉರ್ಸೋರೇನೆ, ನಿನ್ನ ಹೊಸಿ ಹೊಟ್ಟೆ ಉರ್ಸೋರೇನೆ. ಎಲ್ಲ ಅರ್ಥ ಮಾಡ್ಕೊಳ್ಳೆ, ಜೀವನ ಮಾಡು. ಎಲ್ಲರಿಗೂ ಅಯ್ಯೋ ಅನ್ಕೊ ಹೋದ್ರೆ ನೀನು ಉದ್ದಾರ ಆಗಕ್ಕಿಲ್ಲ ನೋಡು. ನಿಮ್ಮ ಅವ್ನು ಹಿಂಗೆ ಅನ್ಕೊ ಬಂದು ಎಲ್ಲರಿಗೂ ಅಯ್ಯೋ ಪಾಪ ಅನ್ಕೊಂಡು ನೋಡು. ತನ್ನ ಮಗಳ ಜೀವನ ಹಿಂಗೆ ಆಗ್ಬಿಡ್ಲಿಲ್ವಾ? ಯಾರಿಗೂ ಅಯ್ಯೋ ಅನ್ನಕೋಬಾರ್ದು, ಯಾವತ್ತೂ ಅನ್ನಕೋಬೇಡ. ಇವತ್ತಂದಂಗೆ ಬಿಡುವತ್ತಾಗ ಬುಟ್ಟಾಕು. ಜೀವನ ಮಾಡೋದು ಕಲ್ತ್ಕ. ಅಯ್ಯೋ ಭಗವಂತ, ನನ್ನ ಗಂಡ ನಾನು ಮಾಡಿದ ಪಾಪ ಎಂತ ನನ್ಗೆ ಕಳ್ಸೊತ್ಕೊಂತಲ್ಲಪ್ಪ. ಅದೇನೋ ಒಂಥರ ಕರ್ಮ ಅನ್ನೋದು ಇಲ್ಲೇ ತೋರಿಸ್ಬಿಡ್ತಾವ ಅಂತೇಳಿ ನನ್ನ ಮಗಳಿಗೆ ಇಂಥ ಆಗತಿ ಬರ್ಬಾರ್ದಿತ್ತು. ಉಸಿರ ಆಡ್ತಿಲ್ವಲ್ಲಂತಲ್ಲಪ್ಪ. ಹೋಗಿ ಕರ್ಕೊಂಡೋಗಿ ಓದಿದ ಹತ್ರ ನಾಗದೇವತೆನ ಕೇಳ್ಕೊಂತೀನಿ. ಇವತ್ತು ನಾಗರ ಪಂಚಮಿ ಅಲ್ಲ, ನಾಗಪ್ಪ ಒಳ್ಳೇದು ಮಾಡ್ತಾನ. ತಾಯಿನೋ ತಂದೇನೋ ಮಾಡ್ತಾರ. ಹೋಗಿ ಕೇಳ್ಕೊಂತೀನಿ, ಏನಾರು ಇರುತ್ತೆ ಮಾಡ್ತೀನಿ. ಇನ್ನೊಂದ್ಕಿತ ಇಂಥ ನೇತ್ ಕೆಲಸ ಮಾಡಲ್ಲಪ್ಪ. ಒಬ್ರಿಗೆ ಸಾವು ಕೇಳಿ ಬಯಸಲ್ಲ. ನೋಡಿದ್ರೆ ವೀಕ್ಷಕರೇ, ಅವರು ಕೇಳ್ಬಗ್ದವ್ರೆ ಅಂದ್ಬಿಟ್ಟು ನಾವು ಬಗೆಯಕ್ಕೆ ಆಗಕ್ಕಿಲ್ಲ ತಾನೆ. ಎಲ್ಲಾರ್ಗು ಒಂದೊಂದು ಕಾಲ ಅಂತ ಇರುತ್ತೆ ನೋಡ್ರಿ. ಅಂತ ಪರಿಸ್ಥಿತಿ ಬಂದೈತಿ. ಇವಾಗ ಮೊದಲು ನಮಗೆಲ್ಲ ಸಾವು ಅನ್ನೋದು ಬಯಸ್ತಿದ್ರು. ತನ್ನ ಮಕ್ಳಿಗೆ ಬಂದಾಗಲೇ ಗೊತ್ತಾಗೋದು ಅವ್ರಿಗೆಲ್ಲ. ಅಯ್ಯೋ ನನ್ನ ಮಕ್ಳಿಗೆ ಸಾವು ಬರೋಂಥ ಪರಿಸ್ಥಿತಿ ಬಂತೆ, ಹಿಂಗ ಅಂತೇಳಿ ನಮಗೆಲ್ಲ ಓಸಿ ಬೌಸಿಲ್ಲ. ಇವತ್ತು ಹೆಂಗಿದ್ರು ನಾಗರ ಪಂಚಮಿ ಐತಿ. ನಾವು ನಂಬಿದ್ದ ನಾಗರ ದೇವತೆ ಯಾವತ್ತೂ ಕೈ ಬಿಡೋಕ್ಕಿಲ್ಲ. ನಾಗಪ್ಪನ ಈಗಲೂ ನಾವು ಪೂಜೆ ಮಾಡ್ತೀವಿ ಅಂದ್ರೆ ಅದು ನಮ್ಮ ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮ, ನಮ್ಮ ಧರ್ಮ ಅದು. ನಮ್ಮ ಧರ್ಮನ ನಾವು ಯಾವತ್ತೂ ಬಿಟ್ಕೊಡಕ್ಕಿಲ್ಲ. ನಮ್ಮ ತಾಯಿ ಹತ್ರ ಕೇಳ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನಮ್ಗೆ ಐತಿ. ಅದರಲ್ಲಿ ಬೇರೆ ಇವತ್ತು ನಾಗರ ಪಂಚಮಿ ಐತಿ. ಹೋಗಿ ಪೂಜೆ ಮಾಡ್ಕೊಂಡು ಕೇಳ್ಕೊಂಡ್ರೆ ಪಕ್ಕ ಹುಡುಗಿ ಇದಾಗ ಆಗ್ತಾಳೆ, ಹುಷಾರಾಗ್ತಾಳೆ. ಆ ಭಗವಂತ ಮಾಡ್ತಾನ. ಓಕೆ ವೀಕ್ಷಕರೇ, ಈ ವಿಡಿಯೋನಲ್ಲಿ